ಥ್ರೆಡ್ನ ಯೂಸ್ ಮಾಡಿ ನಾನು ನಿಮಗೆ ಒಂದು ಸ್ಯಾರಿ ಕುಚ್ಚನ್ನ ಹಾಕೋದನ್ನ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋದು ನಾನು ಈ ಸ್ಯಾರಿ ಕಲರ್ಸ್ ಪಿಂಕ್ ತೊಗೊಂಡಿದ್ದೀನಿ. ಬಾರ್ಡ್ರ್ ಬಂದು ಮೆರೂನ್ ಇದೆ, ಸ್ಯಾರಿ ಬಂದು ನಿಮಗೆ ಪಿಂಕ್ ಇದೆ. ನಾನು ಅದಕ್ಕೆ ಪಿಂಕ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಿರೋ ಬೀಡ್ಸ್ಗಳು ಫ್ಲವರ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ, ಆಮೇಲೆ ಸ್ಮಾಲ್ ಬೀಡ್ಸ್ ಯೂಸ್ ಮಾಡ್ತಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೀರೆಗೆ ಲಾಕ್ ಮಾಡ್ತಿದ್ದೀನಿ. ಇದು ತುಂಬ ಸಾಫ್ಟ್ ಇದೆ ಸ್ಯಾರಿ, ಅದಕ್ಕೆ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ, ಅಂದರೆ ಇನ್ನೊಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ 2 ಚೈನ್ ಹಾಕ್ಕೊತೀನಿ. 2 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಬೇಕು. 5 ಚೈನ್ ಆದಮೇಲೆ ಅದು ಸಹ ಎಲ್ಲಿಗೆ ಬರುತ್ತೆ ಅದನ್ನು ನೋಡಿ ನಾವು ಲಾಕ್ ಮಾಡಬೇಕು. ಮತ್ತು 2 ಚೈನ್ನ ಹಾಕಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು. ನೋಡಿ ತುಂಬ ಸಾಫ್ಟ್ ಇದೆ ಸ್ಯಾರಿ, ರಿಂಕಲ್ಸ್ ಬರುತ್ತೆ, ನೋಡಿಕೊಂಡು ನಾವು ಮಾಡಬೇಕು. ಕೆಲವು ಸ್ಯಾರಿಗಳನ್ನ ನಾವು ಫಸ್ಟ್ 2 ಚೈನ್ ಹಾಕಿದ್ದೀನಿ, 2 ಲಾಕ್ ಮಾಡ್ಕೊಂಡಿದ್ದೀನಿ. 2 ಲಾಕ್ ಮಾಡಿಕೊಂಡು 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. 5 ಚೈನ್ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಈಗ ಸ್ವಲ್ಪ ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಹಾಕ್ಕೊತಾ ಇದ್ದೀನಿ. ಫ್ಲವರ್ ಬೀಡ್ ತೊಗೊಂಡಿದ್ದೀನಿ. ಬೀಡನ್ನ ಹಾಕಿಬಿಟ್ಟು ಇವಾಗ ಬೀಡನ್ನ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಬಟ್ಟೆಗೂ ಸಹ ಲಾಕ್ ಮಾಡಬೇಕು. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡಬೇಕು. ಲಾಕ್ ಮಾಡಾದಮೇಲೆ ಸ್ವಲ್ಪ ದಾರನ ಮೇಲ್ ಮಾಡಿ ನಾವು ಸ್ಮಾಲ್ ಬೀಡನ್ನ ತೊಗೊಬೇಕು. ನಾಲ್ಕು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ದಾರ ಮೇಲ್ ಮಾಡಿ ಇನ್ನೂ 2 ಬೀಡು. ಟೋಟಲಾಗಿ ನಾನು 6 ಬೀಡ್ಸ್ ತೊಗೊಂಡಿದ್ದೀನಿ. 6 ಬೀಡ್ಸ್ ತೊಗೊಂಡು ಫುಲ್ಲು ಬೀಡನ್ನ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿ ಹಿಂಭಾಗಕ್ಕೆ ಟರ್ನ್ ಮಾಡಿಕೊಂಡು ನಾವು ಲಾಕ್ ಏನು ಮಾಡಿದ್ದೀವೋ ಆ ಲಾಕಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ 2 ಚೈನ್ ಗ್ಯಾಪ್ ಏನಿದೆಯೋ ಆ ಚೈನಲ್ಲೂ ಸಹ ನಾನು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಬಟ್ಟೆನ ಫ್ರಂಟ್ ಸೈಡ್ ಟರ್ನ್ ಮಾಡ್ಕೊತಾ ಇದ್ದೀನಿ. ನೋಡಿ ಟರ್ನ್ ಮಾಡ್ಕೊಂಡಾದ್ಮೇಲೆ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಈ ಬೀಡ್ ಮಧ್ಯ ಒಂದೊಂದು ಏನು ಬೀಡ್ ಇದೆಯೋ ಸಿಂಗಲ್ ಬೀಡ್ಗೂ ನಾವು 2 ಚೈನ್ ಹಾಕ್ಕೊಬೇಕು, ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕ್ಕೊಬೇಕು. ಸೊ 2 ಬೀಡ್ ಮಧ್ಯದಲ್ಲಿ ನಾವು ಒಂದೊಂದು ಬೀಡ್ಗೂ ಲಾಕ್ ಮಾಡ್ಕೊಂಡು ಹೋಗಬೇಕು. 2 ಚೈನ್ ಹಾಕಬೇಕು. ನೆಕ್ಸ್ಟ್ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಕಾಣಿಸ್ತಿದೆ ಅಂದ್ಕೊತೀನಿ. ಮತ್ತು 2 ಚೈನ್ ಹಾಕಬೇಕು. ಮತ್ತು ಬೀಡನ್ನ ಲಾಕ್ ಮಾಡಬೇಕು. ಮತ್ತು 2 ಚೈನ್ ಬೀಡ್ ಮಧ್ಯದಲ್ಲಿ ಲಾಕ್ ಮಾಡಬೇಕು. ಮತ್ತು 2 ಚೈನ್ ಹಾಕ್ಕೊಂಡು ಇಲ್ಲೇನಿದೆ ಬೀಡ್ ಪಕ್ಕದಲ್ಲಿ ನಾವೇನು ಲಾಕ್ ಮಾಡಿದ್ದೀವೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಪಕ್ಕದಲ್ಲೇ
ಜಾಸ್ತಿ ನಾನು ಗ್ಯಾಪ್ ತೊಗೊಳ್ಳಲ್ಲ, ಪಕ್ಕದಲ್ಲೇ ಲಾಕ್ ಮಾಡ್ತಾಯಿದ್ದೀನಿ. ಹೀಗೆ ಡಿಸೈನ್ ಕಾಣಿಸುತ್ತೆ. ಸಿಂಗಲ್ ಕ್ರೋಶದಲ್ಲಿ ಮಾಡುವಂಥ ಡಿಸೈನ್ ಇದು. ಮತ್ತು ಇವಾಗ ನಾನು 2 ಚೈನ್ ಹಾಕ್ಕೊತಿದ್ದೀನಿ. 2 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅದನ್ನು ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ಯಾರಿ ಎಷ್ಟು ಸಾಫ್ಟ್ ಇದೆ ಅಂತಂತಂದರೆ, ಒಂದು ಹೋಲ್ ಮಾಡ್ತು ಅಂತಂದ್ರೇ ದಾರ ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಆದಷ್ಟು ನಾನು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ 2 ಚೈನ್ ಆಯಿತು. ಮತ್ತು 5 ಚೈನ್ ನಾನು ಯಾಕೆ ಹಾಕ್ತಿದ್ದೀನಿ ಅಂದರೆ, ಅಲ್ಲಿ ನಾನು ಕುಚ್ಚು ಹಾಕ್ತೀನಿ, ಅದಕ್ಕೋಸ್ಕರ 5 ಚೈನ್ ಗ್ಯಾಪ್ ಇದು ಮಾಡ್ಕೊತೀವಿ. ನೀವು ಕುಚ್ಚೇನೋ ಬೇಡ ಅಂತಂದರೆ ಹಾಗೆ ಕಂಟಿನ್ಯೂನು ಮಾಡ್ಕೊಬೋದು, ನಿಮ್ಮ ಇಷ್ಟ. ಮತ್ತು 2 ಚೈನ್ ಹಾಕಿ ಮತ್ತು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಮತ್ತೆ ದಾರನ ಸ್ವಲ್ಪ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಮಾಡಿ ಮತ್ತೆ ಬಟ್ಟೆಗೂ ಸಹ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ದಾರನ ಸ್ವಲ್ಪ ಮೇಲ್ ಮಾಡಿ ಮತ್ತೆ ಇವಾಗ 6 ಬೀಡ್ಸ್ನ ಹಾಕ್ತಾಯಿದ್ದೀನಿ. ನಿಮಗೆ ಒಂದೇ ಸರಿ ಬೀಡ್ಸ್ನ ತೊಗೊಳಕ್ಕಾಗಿಲ್ಲ ಅಂದರೆ 2 ಬೀಡ್ಸ್ನ ತೊಗೊಂಡು ನೀವು ಹಾಕ್ಬೋದು. ಏಕೆಂದರೆ ನಾನು ಸ್ಟಾರ್ಟಿಂಗಿಂದ ವಿಡಿಯೋ ಮಾಡಿದ್ದೀನಲ್ವ, ನೀವು ಪ್ರಾಕ್ಟೀಸ್ ಮಾಡಿದರೆ ಇದು ಒಂದು ಸಲ 6 ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ತೀನಿ. ಮತ್ತು ಬಟ್ಟೆನ ಟರ್ನ್ ಮಾಡಿ ಬೀಡ್ ಫಸ್ಟ್ನೇ ಲಾಕ್ ಏನಿದೆಯೋ ಆ ಲಾಕಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ತೋರಿಸ್ತಾ ಇದ್ದೀನಿ, ಇನ್ನೊಂದು ಸರಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗಬೇಡಿ. ಮತ್ತು ಚೈನ್ ಒಳಗಡೆನೂ ನಾನು ಲಾಕ್ ಮಾಡ್ತೀನಿ. ಲಾಕಲ್ಲಿ ಲಾಕ್ ಮಾಡಿ ಮತ್ತು ಚೈನಲ್ಲಿನೂ ಒಂದು ಸರಿ ನಾನು ಲಾಕ್ ಮಾಡ್ತಿದ್ದೀನಿ. ಮತ್ತು ಬಟ್ಟೆನ ನಾನು ಫ್ರಂಟ್ ಸೈಡ್ ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಂಡು ಪ್ರತಿಯೊಂದು ಬೀಡ್ಗೂ ಲಾಕ್ ಮಾಡ್ತಾ ಹೋಗ್ತೀನಿ. 2 ಚೈನ್ ಹಾಕ್ಕೊಬೇಕು, ಬೀಡ್ಗೆ ಲಾಕ್ ಮಾಡಬೇಕು. 2 ಚೈನ್ ಹಾಕಬೇಕು, ಬೀಡ್ಗೆ ನಾವು ಲಾಕ್ ಮಾಡಬೇಕು. ಈ ಡಿಸೈನ್ ತುಂಬ ಚೆನ್ನಾಗಿದೆ. ಸುಮಾರು ಸ್ಯಾರಿಗಳಿಗೆ ಹಾಕಿದ್ದೀನಿ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಿಂಪಲ್ಲಾಗೂ ಇರುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹೀಗೆ ಒಂಥರ ಫ್ಲವರ್ ಥರ ಕಾಣಿಸುತ್ತೆ ನೋಡಿ. ಏನು ನಾವು ಲಾಕ್ ಮಾಡಿದ್ದೀವೋ ಅದರ ಪಕ್ಕದಲ್ಲೇ ನಾವು ಲಾಕ್ನ ಮಾಡಬೇಕು. ಹೀಗೆ ಫ್ಲವರ್ ಥರ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗೂ ಇರುತ್ತೆ, ಗ್ರ್ಯಾಂಡ್ ಲುಕ್ಕು ಕೊಡುತ್ತೆ. ಇದೇ ಥರ ಫುಲ್ ಸ್ಯಾರಿಗೆ ನಾವು ಹಾಕ್ಕೊಬೇಕು. ಮತ್ತು 2 ಚೈನ್ ಹಾಕಿದ್ದೀನಿ. ಈಗ ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ. ಹೀಗೇ ಇಡೀ ಸ್ಯಾರಿಗೆ ನಾವು ಹಾಕ್ಕೊಂಡು ಹೋಗಬೇಕು. ಕುಚ್ಚು ಹಾಕಿಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ.